ಹಲೋ ಎಲ್ರಿಗೂ ನಮಸ್ಕಾರ. ಹನಿ ಹನಿ ಕೂಡಿದ್ರೆ ಹಳ್ಳ, ತೆನೆ ತೆನೆ ಕೂಡಿದ್ರೆ ಬಳ್ಳ ಅಂತ ನಮ್ಮ ಹಿರಿಯರು ಸುಮ್ಮನೆ ಹೇಳಿದಾರಾ? ನೋಡಿ, ನಾನಿವತ್ತು 6 ವರ್ಷದಿಂದ ದೇವರ ಮುಂದೆ ಒಂದು ಹುಂಡಿ ಇಟ್ಟು ದುಡ್ಡು ಹಾಕ್ತಿದ್ದೆ. ಇವತ್ತು ಆ ಹುಂಡಿನ ಒಡೆದು ಅದರಲ್ಲಿ ಎಷ್ಟು ದುಡ್ಡು ಸೇರಿದೆ ಅನ್ನೋದನ್ನ ನೋಡೋಣ. ನಾನು ಈ ಹುಂಡಿ ತಂದು ದೇವರ ಮುಂದೆ ಇಡೋದಕ್ಕೆ ಏನು ಕಾರಣ ಗೊತ್ತಾ? ಕಾಯಿನ್ಸ್ನ ಮನೆಯಲ್ಲಿ ಅಲ್ಲಲ್ಲಿ ಇಡ್ತಿದ್ದೆ. ಒಂದೊಂದ್ಸಲ ಕಬೋರ್ಡಲ್ಲಿ ಇಡ್ತಾ ಇದ್ದೆ, ಒಂದೊಂದ್ಸಲ ಒಂದೊಂದು ಡಬ್ಬಿಲಿ ಇಡ್ತಾ ಇದ್ದೆ. ಯಾವ ಪ್ಲೇಸಲ್ಲಿ ಇಟ್ಟಿದ್ದೀನಿ ಅನ್ನೋದನ್ನೇ ಮರ್ತು ಬಿಡ್ತಾ ಇದ್ದೆ ನಾನು. ನಮಗೆ ಬೇಕು ಅಂದಾಗೆಲ್ಲ ಒಂದು ಕಾಯಿನು ಸಿಗ್ತಾ ಇರಲಿಲ್ಲ, ಅದೇ ಬೇಡ ಅಂದಾಗೆಲ್ಲ ನಮಗೆ ಕಾಯಿನ್ ಸಿಗ್ತಾ ಇದ್ವು. ಅದಕ್ಕೆ ಸುಮ್ಮನೆ ಅಲ್ಲಲ್ಲಿ ಇಡೋದಕ್ಕಿಂತ ಈ ಥರ ಹುಂಡಿಲಿ ಹಾಕಿ ಇಟ್ಟರೆ ಸೇವ್ ಆಗುತ್ತೆ ಅಂತ ಹುಂಡಿ ತಂದು ದೇವ್ರ ಮನೇಲಿ ಇಟ್ಟೆ. ಆವಾಗಿಂದ ಕಾಯಿನ್ಸ್ನ ಕೈಗೆ ಸಿಕ್ಕಾಗೆಲ್ಲ ಹಾಕ್ತಿದ್ದೆ. ಇತ್ತೀಚೆಗೆ ಕಾಯಿನ್ಸ್ನ ಹಾಕೇ ಇಲ್ಲ. ಏನಕ್ಕಂದ್ರೆ ಇತ್ತೀಚೆಗೆ ಗೂಗಲ್ ಪೇ, ಫೋನ್ ಪೇನ ಯೂಸ್ ಮಾಡೋದು ಜಾಸ್ತಿ ಆಗಿದೆ. ನೋಡಿ, ಈಗ ಇದರಲ್ಲಿ 1290 ರೂಪಾಯಿ ಕಲೆಕ್ಟ್ ಆಗಿದೆ. ಇಷ್ಟೇನಾ ಅಂತ ಅನಿಸ್ಬೋದು, ಆದರೆ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ಕಾಯಿನ್ಸ್ನ ಸೇರಿಸಿ ಇಷ್ಟು ಹಣ ಮಾಡಿರೋದು ಅಂದರೆ ಕಡಿಮೆ ಏನೂ ಅಲ್ಲ ಅಂತ ನನ್ಗನ್ಸುತ್ತೆ. ಹುಂಡಿನ ದೇವ್ರ ಮುಂದೆ ಇಟ್ಟು ದುಡ್ಡು ಹಾಕಿರೋದ್ರಿಂದ ನಾನು ಈ ದುಡ್ಡಲ್ಲಿ ಏನಾದರೂ ದೇವ್ರ ಸಾಮಾನು ತಗೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಏನು ತಗೊಳ್ತೀನಿ ಅನ್ನೋದನ್ನ ಪಾರ್ಟ್ 2ನಲ್ಲಿ ಹೇಳ್ತೀನಿ. ಓಕೆನಾ? ಬಾಯ್, ಥ್ಯಾಂಕ್ ಯು.